ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಧಾರಾಕಾರ ಮಳೆಗೆ 3 ಕಾರುಗಳ ಮೇಲೆ ಬಿದ್ದಿದೆ ಬೃಹತ್ ಗಾತ್ರದ ಮರ. ಧಾರಾಕಾರ ಗಾಳಿ ಮಳೆಗೆ 3 ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಬಿದ್ದ ಮರವನ್ನ ತೆರವು ಮಾಡಿಲ್ಲ. ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಲ್ಲಿಗೆ ಬಂದು ನೋಡೂ ಕೂಡ ಇಲ್ಲ. ಬೆಂಗಳೂರಲ್ಲಿ ಧಾರಾಕಾರ ಗಾಳಿ ಮಳೆಗೆ ಮರವೊಂದು ಧರೆಗೆ ಉರುಳಿದೆ. ಮಳೆಗೆ 3 ಕಾರುಗಳ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಧಾರಾಕಾರ ಗಾಳಿ ಹಾಗೂ ಮಳೆಗೆ 3 ಕಾರುಗಳು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಆದರೆ ಬಿದ್ದ ಮರವನ್ನ ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಬಂದು ತೆರವು ಮಾಡಿಲ್ಲ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರೋಡ್ನಲ್ಲಿ ಮರ ಬಿದ್ದಿದೆ. ಅದು ಕೂಡ ಕಾರಿನ ಮೇಲೆ ಬಿದ್ದಿದೆ. ಕಾರುಗಳು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಆದರೂ ನಿನ್ನೆ ಆಗಿರುವಂತಹ ಘಟನೆ ಇನ್ನೂ ಕೂಡ ಅಧಿಕಾರಿಗಳು ಎದ್ದಿಲ್ಲ ನಿದ್ರೆಯಿಂದ. ಸ್ಥಳಕ್ಕೂ ಬಂದಿಲ್ಲ. ಆ ಮರವನ್ನ ತೆರವು ಕೂಡ ಮಾಡಿಲ್ಲ. ಮಹಾಲಕ್ಷ್ಮಿ ಲೇಔಟ್ ನಾಗಪುರ ಬಳಿ ಕಾರಿನ ಮೇಲೆಯೇ ಬಿದ್ದಿದೆ ಮರ. ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿದಂತಹ ಕಾರು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಆದರೆ ಸದ್ಯಕ್ಕೆ ಬೃಹತ್ ಗಾತ್ರದ ಮರವನ್ನ ಅರಣ್ಯ ಸಿಬ್ಬಂದಿಗಳು ತೆರವು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸರ್ವಿಸ್ ರೋಡ್ ಬಂದ್ ಆಗಿತ್ತು. ಸರ್ವಿಸ್ ರಸ್ತೆಗೆ ಬಿದ್ದಂತಹ ಮರವನ್ನ ತೆರವು ಕಾರ್ಯ ನಡೀತಾ ಇದೆ. ಮರ ಕತ್ತರಿಸುವಂತಹ ಮಿಷನ್ಗಳಿಂದ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ನಿನ್ನೆ ಬಿದ್ದಂತಹ ಮಳೆಗೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಯಾವೆಲ್ಲ ರೀತಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ನೋಡ್ತಾ ಇದ್ದೀವಿ. ಇದು ಸದ್ಯ ಮಹಾಲಕ್ಷ್ಮಿ ಲೇಔಟ್ನ ಪರಿಸ್ಥಿತಿ. ಅಲ್ಲಿ ಧಾರಾಕಾರ ಗಾಳಿ ಮಳೆಗೆ ಒಂದು ದೊಡ್ಡ ಗಾತ್ರದ ಮರ ಧರೆಗೆ ಉರುಳಿದೆ. ಇದರಿಂದ 3 ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಅಂದರೆ ಪಾರ್ಕ್ ಮಾಡಿರುವಂಥ ಸೈಡಲ್ಲಿ ಪಾರ್ಕ್ ಮಾಡಿರುವಂತಹ ಕಾರಿನ ಮೇಲೆ ಮರ ಬಿದ್ದಿದೆ. ಆದರೆ ಒಂದು ಕಡೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಗಾಳಿ ಜೋರಾಗಿ ಬೀಸುತ್ತೆ ಏನು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ಮರಗಳು ಎಸ್ಪೆಷಲಿ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಸಾಕು ಮರ ಬೀಳುತ್ತೆ, ಅಥವಾ ಸ್ವಲ್ಪ ಮಳೆ ಬಂದರೂ ಸಾಕು ಕಂಪ್ಲೀಟ್ ಆಗಿ ರೋಡ್ ಫುಲ್ಲು ನೀರಲ್ಲಿ ತುಂಬಿಕೊಂಡು ಹೋಗುತ್ತೆ. ಹೀಗಾಗಿ ನಾವು ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಹಾಲಕ್ಷ್ಮಿ ಲೇಔಟ್ ನಾಗಪುರ ಬಳಿ ಕಾರಿನ ಮೇಲೆಯೇ ಒಂದು ಮರ ಬಿದ್ದಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಕಂಪ್ಲೀಟ್ ಆಗಿ ಬುಡ ಸಮೇತ ವಾಲ್ಕೊಂಡು ಬಿಟ್ಟಿದೆ. ಕಾರ್ ಇತ್ತು, ಹಾಗೆ ಗಾಡಿಗಳಿದ್ವು, ಸ್ಕೂಟಿ ಇತ್ತು, ಎಲ್ಲವೂ ಕೂಡ ಜಖಂಗೊಂಡಿದೆ. ಸದ್ಯ ಈ ಒಂದು ಬೃಹತ್ ಗಾತ್ರದ ಮರವನ್ನ ಅರಣ್ಯ ಸಿಬ್ಬಂದಿಗಳು ತೆರವನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸರ್ವಿಸ್ ರಸ್ತೆ ಬಂದ್ ಆಗಿತ್ತು. ಯಾಕಂದ್ರೆ ರಸ್ತೆಗೆ ಅಡ್ಡಲಾಗಿಯೇ ಮರ ಬಿದ್ದಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹೀಗಾಗಿ ಅಲ್ಲಿ ಸದ್ಯಕ್ಕೆ ವಾಹನ ಸಂಚಾರ ಇಲ್ಲ, ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸರ್ವಿಸ್ ರಸ್ತೆಗೆ ಬಿದ್ದ ಮರವನ್ನ ತೆರವು ಕಾರ್ಯ ನಡೀತಾ ಇದೆ. ಮರ ಕತ್ತರಿಸುವಂತಹ ಮಿಷನ್ಗಳಿಂದ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಒಂದು ರೀತಿ ಭಯಾನಕ ಅಂತ ಅನಿಸುತ್ತೆ ಈ ರೀತಿ ದೃಶ್ಯಗಳನ್ನು ನೋಡಿದಾಗ. ಅಲ್ಲಿ 1-2 ಸ್ಕೂಟಿ ಕೂಡ ಬಿದ್ದಿದೆ. ಒಂದು ಕಾರ್, ವೈಟ್ ಕಲರ್ ಕಾರ್ ನೀವೇನು ನೋಡ್ತಾ ಇದ್ದೀರಾ, ಅದರ ಮೇಲೆ ಈ ಮರ ಬಿದ್ದಿದೆ. ಆದರೆ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಂದರೆ ನಾವಾಗಲೇ ನೋಡಿದ್ವಿ, ಒಂದು 10 ಕಾರುಗಳು ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿ ಜಖಂಗೊಂಡಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ತೊಂದರೆಗಳು ಅಥವಾ ಅಪಾಯಗಳು ಸಂಭವಿಸಿಲ್ಲ. ಹೀಗಾಗಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದಷ್ಟು ದಿನ ಮೋಡ ಇತ್ತು, ಮೋಡ ಕವಿದ ವಾತಾವರಣ ಇತ್ತು. ಹೀಗಾಗಿ ಮಳೆ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಜನರಿದ್ರು. ಕೊನೆಗೂ ಮಳೆ ಬಂದಿದೆ. ಆದರೆ ಒಂದು ಕಡೆ ಸಾಕಷ್ಟು ಬಿಸಿಲು, ಯಾವಾಗಪ್ಪ ಮಳೆ ಬರುತ್ತೆ ಅಂತ ಬೆಂಗಳೂರಿನ ಜನ ಕಾಯ್ತಾ ಇದ್ರು. ಆದರೆ ಮಳೆ ಬಂದರೂ ಕೂಡ ತೊಂದರೆನೇ. ಯಾಕಂದರೆ ಒಂದು ಅರ್ಧ ಗಂಟೆ ಮಳೆ ಬಂದರೆ ಸಾಕು, ಇದರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಎಲ್ಲ ಆಫೀಸ್ ಮುಗಿಸಿ ಮನೆಗೆ ಹೋಗ್ತಿರ್ತಾರೆ ಸಂಜೆ ಟೈಮ್ನಲ್ಲಿ. ಈ ಟೈಮ್ನಲ್ಲಿ ಮಳೆ ಬಂದು ಕಂಪ್ಲೀಟಾಗಿ ರೋಡೆಲ್ಲ ಬ್ಲಾಕ್ ಆಗಿರುತ್ತೆ, ಮರ ಬಿದ್ದಿರುತ್ತೆ. ಇದರಿಂದ ಮನೆಗೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಅಲ್ಲಲ್ಲಿ ರಸ್ತೆ ಗುಂಡಿಗಳ ಕಾಟ ಬೇರೆ ಇರುತ್ತೆ. ಹೀಗಾಗಿ ರೋಡ್ ಕಂಪ್ಲೀಟಾಗಿ ನೀರಿಂದ ಮುಚ್ಚಿ ಹೋಗಿರುತ್ತೆ. ಇದರಿಂದ ಎಸ್ಪೆಷಲಿ 2 ವೀಲರ್ಸ್ ಯಾರೆಲ್ಲ ಓಡಿಸ್ಕೊಂಡು ಹೋಗ್ತಾರೆ, ಬೈಕ್ ಅಥವಾ ಸ್ಕೂಟಿ ಆಗಿರ್ಬೋದು, ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಹಾಗೆ ಕಾರ್ಗಳು, ದುಡ್ಡು ಕೊಟ್ಟು ಕಾಸ್ಟ್ಲಿ ಕಾರ್ಗಳಿರುತ್ತೆ, ಅದರ ಮೇಲೆ ಈ ರೀತಿ ಮರ ಬಿದ್ದು ಕಂಪ್ಲೀಟ್ ಆಗಿ ಕಾರು ಧ್ವಂಸ ಆಗಿರುವಂಥ ಸಿಚುವೇಶನ್ಸ್ನ ಕೂಡ ನಾವು ಬೆಂಗಳೂರಲ್ಲಿ ಕಾಣ್ತಾ ಇದ್ದೀವಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸ್ಕೂಟಿ ಇದೆ, ಆ ಮರದ ಕೆಳಗೆ ಸ್ಕೂಟಿ ಸಿಕ್ಕಾಕೊಂಡಿದೆ, ಪಕ್ಕದಲ್ಲಿ ಇನ್ನೊಂದು ಸ್ಕೂಟಿ ಕೂಡ ಬಿದ್ದಿದೆ. ಹಾಗೆ ಕಾರು ಜಖಮ್ ಆಗಿದೆ. ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಇಲ್ಲಿರುವಂಥ ಜನರು ಅನುಭವಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಎಲ್ಲ ತೊಂದರೆ ಆದಮೇಲೆ ಒಂದಿಷ್ಟು 5 ಲಕ್ಷನೋ 10 ಲಕ್ಷನೋ ಅಥವಾ ಯಾವುದೋ ಒಂದು ಪ್ರಾಣಾಪಾಯ ಆದಾಗ ಆ ಮೃತರ ಕುಟುಂಬಕ್ಕೆ ಒಂದಿಷ್ಟು ಲಕ್ಷ ಅಂತ ಸರ್ಕಾರ ದುಡ್ಡು ಕೊಡೋದಲ್ಲ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಏಕೆಂದರೆ ಇದೇನು ಮೊದಲನೇ ಬಾರಿ ಈ ರೀತಿ ಆಗ್ತಾ ಇರೋದಲ್ಲ. ಪ್ರತಿ ವರ್ಷವೂ ಇದೇ ಹಣೆ ಬರ. ಒಂದು ಮಳೆ ಬಂತು ಅಂತ ಅಂದರೆ ಬೆಂಗಳೂರು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ನೀಡಲೇಬೇಕಾಗತ್ತೆ.